is the Ganas because they have a different energy and a vibe. Now you have to pass their vibe test. So how are they going to check your vibes? So they'll check if you match their vibes. So all the Shiva Ganas, they will all test your vibe by giving each team a theme, and you will have to perform a dance drama on it. You will get 3 minutes. You will get 5 minutes to prepare, and you will also get 3 minutes to enact the entire thing. It should be a dance drama. So I will give each of the teams the themes now. So meanwhile, you guys can. I will come personally and give the themes, so as to keep it a secret. Okay. So the first themes. The first team's theme is Bhasmasura story. So you have to come up with some kind of a dance drama, Bhasmasura. Okay, so you get 5 minutes, and your dance drama is for 3 minutes. And the second one is Samudra Mantana. Easy. Yes. And the theme for this theme is how the story of Shiva and Ganesha, how Shiva cut Ganesha's head. That story. The Ganesha story. Yes. So you get 5 minutes to prepare. You can discuss with your team members. How you want to. So your time starts now, 5 minutes. So you can prep. Remember, it's not just a drama, it's a dance drama. And you want to be. You have to join them. Everybody. Everybody. Nobody can be missing.
First, let it leave now.
Come on, the scene is gonna begin now. Yeah. You will be audience now. Yeah. This is first. ಈಗ ನಾವು ಸಮುದ್ರ ಮಂಥನ ಒಂದು ದೃಶ್ಯಾವಳಿಯನ್ನ ಮಾಡ್ತಾ ಇದ್ದೇವೆ. ಈ ಕಡೆ ಇರೋರೆಲ್ಲ ದಾನವರು, ಈ ಕಡೆ ಇರೋರೆಲ್ಲ ದಾನವರು, ಈ ಕಡೆ ಇರೋಲ್ಲ ದೇವತೆಗಳು. ಇದು ಮೇರು ಪರ್ವತ. ಡಾಕ್ಟರ್ ಸ್ಮಿತಾ ಅವರು ನಾರಾಯಣ ಆಗಿ ಬರ್ತಾರೆ. ಡಾಕ್ಟರ್ ಸ್ಮಿತಾ ಅವರು ನಾರಾಯಣ ಆಗಿ ಬರ್ತಾರೆ. ಶುರು ಮಾಡ್ತಿದೀವಿ, ನಿಮ್ಮೆಲ್ಲರ ಸಹಕಾರ ಬೇಕು. ಸೈಲೆನ್ಸ್. ಶುರು ನಾನು ಮೇರು ಪರ್ವತ. ಈಗ ಹೋಗಿ ಗೊತ್ತಾ ಪಾರ್ವತಿ 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 ಸ್ನಾನ ಮಾಡಕ್ಕೆ ಗಣೇಶ ಪಾರ್ವತಿ ಸ್ಟೋರಿ. ಈಶ್ವರ ಪಾರ್ವತಿ ಗಣೇಶ.
ಪಾರ್ವತಿ ಸ್ನಾನ ಮಾಡ್ತಾ ಇದ್ದಾಳೆ. ಆಗ ಈಶ್ವರ ಬರ್ತಾನೆ. ನಂದಿ ಒಂದ್ ನಿಮಿಷ ನಂದಿ ನಿಲ್ತಾನೆ. ನಂದಿಗೆ ಪಾರ್ವತಿ ಇನ್ಸ್ಟ್ರಕ್ಷನ್ ಕೊಡ್ತಾಳೆ. Don't let anyone inside. I'm going to take bath. No matter who comes, you should not let them inside. ಆಗ ಈಶ್ವರ ಬರ್ತಾನೆ. ಅಲ್ಲ ನಿಮಿಷ ನಂದಿ Let anything inside. I don't ever. ಈಗ ಅವಳ ಮೈಯಿಂದ ಮಣ್ಣನ್ನ ತೆಗೆದು ಗಣೇಶನ್ನ ಮಾಡ್ತಾಳೆ. ಆ ಗಣೇಶ ಯಾರು ಗೊತ್ತಾ? ನೋಡಿ ಎಷ್ಟು ಸ್ಫುರದ್ರೂಪಿ. ಅವನು ಹೇಗೆ ಕಾವಲ್ ಕಾಯ್ತಾನೆ ಅಂದ್ರೆ ಯಾರನ್ನೂ ಬಿಡಲ್ಲ. ಈಗ ಬಡಪಾಯಿ ಶಿವ ಬಂದ. ಏನಾಯ್ತು? ನಾನು ಬಿಡಲ್ಲ, ನನ್ನ ಮಾತಿಗೆ ನಾನು ಮಾತು ಕೊಟ್ಟಿದ್ದೀನಿ. ಮಾತೇನಾ? ನೀನ್ ಯಾರು? 2 ನಿಮಿಷ ಮುಂಚೆ ಯಾರು ಇರ್ಲಿಲ್ಲ ಇಲ್ಲಿ. ಆಗ ಆ ಗಣಗಳೆಲ್ಲ ಜೊತೆಲಿ ಬಂದಿರುತ್ತವೆ. ಅವೆಲ್ಲ ಗಲಾಟೆ ಮಾಡ್ತಾ ಇರುತ್ತವೆ. ಭೂತ ಗಣಗಳು ಡಿಸ್ಟರ್ಬ್ ಆಗ್ತಾ ಇದೆ. ಗಣೇಶನ್ಗೆ ಕೋಪ ಬರುತ್ತೆ. ಅವಳು ಗಣಗಳನ್ನೆಲ್ಲ ಹೊಡೆದು ಚಿಂದಿ ಮಾಡ್ಬಿಡ್ತಾನೆ. ಆಗ ಈಶ್ವರ ಕೋಪಿಸ್ಕೋತಾನೆ. ರುದ್ರ ತಾಂಡವ. ಈಶ್ವರನ್ ಕೋಪ ಬಂತು. ತ್ರಿಶೂಲ ಗಣೇಶನ ಕತ್ತು ಕಟ್ಟಾಗಿ ಹೋಯ್ತು. ಪಾರ್ವತಿ ಪಾಪ ಪಾರ್ವತಿ, ಇಷ್ಟು ಅವಮಾನ ಮಾಡಬಾರ್ದು ಈಶ್ವರ. ಪಾರ್ವತಿಯ ದೇಹದಿಂದ ಬಂದಿರೋ ಮಗು ಅದು. ಅದರಿಂದ ಈಗ ಆ ಗಣೇಶನ ಬದುಕಿಸ್ಲೇಬೇಕು. ಇಲ್ದಿರೆ ಪಾರ್ವತಿ ಕ್ಷಮಿಸಲ್ಲ ನಿಮ್ಮನ್ನ. ಪಾರ್ವತಿ ಕೋಪಿಸ್ಕೊಂಡಿದ್ದಾಳೆ. Please bring the first head, which is facing the north side. Please bring the first head. Where is it? Go find, please. Yes. This is the only one we could find. I should try to outsource it. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಬಾಳಿನ ಕಲ್ಪತರು ನೀನೇ. ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಕರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದುಮನೆನಿಸು ಎನ್ನ, ಪಾದ ಸೇವೆಯೊಂದೇ ಪಾವನ.
ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈಗ ಈ ಕಥೆಯ ಆಧ್ಯಾತ್ಮಿಕವಾದ ಅರ್ಥ ಏನು? ಆಧ್ಯಾತ್ಮಿಕ ಅರ್ಥ ಗಣೇಶ ಗಣೇಶ ಯಾವಾಗ ಅಹಂಕಾರದಿಂದ ಈಶ್ವರನ ಜಾಗ ಬಿಡ್ಲಿಲ್ವೋ ಆಗ ಅವನ ಕತ್ನ ಈಶ್ವರ ಕತ್ತರಿಸ್ಬಿಟ್ಟ, ಅಂದ್ರೆ ಗರ್ವಭಂಗ. ಆಮೇಲೆ ಅವನ ತಲೆಯನ್ನ ಗಜ, ಅಂದ್ರೆ ಗಜ ಕೂಡ ಗರ್ವಕ್ಕೆ ಗರ್ವದ ಏನು ಸಂಕೇತಾನೆ. ಗಜದ ತಲೆಯನ್ನ ತಂದು ಈ ಗಣೇಶನಿಗೆ ಇಟ್ಬಿಟ್ಟು ಅವನಿಗೆ ಜೀವ ಕೊಟ್ಟ. ಆಮೇಲೆ ಅವನ್ನ ಪ್ರಥಮ ಪೂಜೆ ಮಾಡಬೇಕು ಗಣೇಶನ್ಗೆ ಅಂತ ಒಂದು ವರ ಕೂಡ ಕೊಟ್ಟ. ಪಾರ್ವತಿಯ ಮೈಯಿಂದ, ಅಂದ್ರೆ ಪಾರ್ವತಿ ಪರ್ವತರಾಜನ ಮಗಳು, ಅಂದ್ರೆ ಮಣ್ಣು ಪೃಥ್ವಿ ತತ್ವ, ಅವಳ ಮೈಯಿಂದ ಬಂದ ಗಣೇಶ. ಅವಳ ಮೈಯಿಂದ ಅವಳ ಕೊಳೆ ತೆಗೆದು ಮಾಡಿದ್ಲು ಅಂದ್ರೆ ಪೃಥ್ವಿ ತತ್ವದಿಂದ ಹುಟ್ಟಿದ ಗಣೇಶ ಅಂತ ಅರ್ಥ. ಥ್ಯಾಂಕ್ಸ್. ಕೊನೆ ಟೀಮ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಹೇಳ್ತೀರಾ? ಇದು ಮೋಹಿನಿ ಭಸ್ಮಾಸುರನ ಕಥೆ. ಇಲ್ಲಿ ಮೊದಲನೇ ದೃಶ್ಯದಲ್ಲಿ 4 ಜನ ಯಜ್ಞ ಮಾಡ್ತಾ ಇದ್ದಾರೆ ಋಷಿಗಳು. ಭಸ್ಮಾಸುರ ಬಹಳ ಆನಂದದಿಂದ ಬಂದು ಅವ್ರನ್ನೆಲ್ಲ ತಲೆ ಕತ್ತರಿಸಿ ಹಾಕ್ಬಿಡ್ತಾನೆ. ಈಗ ಮೆರೀತಾ ಮೆರೀತಾ ಭಸ್ಮಾಸುರ ನಾನು ಇನ್ನೂ ಹೆಚ್ಚಿನ ಶಕ್ತಿ ಪಡ್ಕೋಬೇಕು ಅಂತ ಶಿವನನ್ನ ಕುರಿತು ತಪಸ್ಸು ಮಾಡ್ತಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಕ್ತ, ಸ್ವಾಮಿ ಯಾತಕ್ಕೋಸ್ಕರ ನನ್ನನ್ನು ಕುರಿತು ಇಷ್ಟು ದೀರ್ಘವಾದ ತಪಸ್ಸು ಮಾಡುತ್ತಿರುವೆ? ನನಗೆ ಒಂದು ವರ ಕೊಡಿರಿ ಸ್ವಾಮಿ. ಖಂಡಿತ ಕೊಡುತ್ತೇನೆ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಯಾವ ವರ ಬೇಕು? ತುಂಬಾ ಥ್ಯಾಂಕ್ಸ್ ಸ್ವಾಮಿ. ನನಗೆ ಯಾರಾದ್ರೂ ತಲೆ ಮೇಲೆ ಟಚ್ ಮಾಡಿದ್ರೆ ಅವ್ರು ಭಸ್ಮ ಆಗ್ಬೇಕು ಅನ್ನೋ ತರ ನನಗೆ ವರ ಕೊಡಿರಿ ಸ್ವಾಮಿ. ಖಂಡಿತ ಕೊಡ್ತೇನೆ. ಧನ್ಯವಾದ. ಈಗ ಭಸ್ಮಾಸುರ ಆ ವರವನ್ನ ಪರೀಕ್ಷೆ ಮಾಡೋದಕ್ಕೆ ಒಬ್ಬರ ತಲೆ ಮೇಲೆ ಕೈ ಇಡ್ತಾನೆ. Let me test now. No, start with Shiva. ಇಲ್ಲ.
ಹಾ, ಇಲ್ಲೊಬ್ರು ಇದ್ದಾರೆ, ಟ್ರೈ ಮಾಡ್ತೀನಿ. ಪಾರ್ವತಿ ನಾನು ಬಂದು ತೋರಿಸ್ತೇನೆ ತಾಳಿ. ತುಂಬಾ ಚೆನ್ನಾಗಿ ವರ ಕೊಟ್ಟಿದ್ದಾರೆ. ಇವಾಗ ಶಿವನ್ ಮೇಲೆನೆ ಟ್ರೈ ಮಾಡ್ತೀನಿ. ಏನ್ ಮಾಡ್ತಾ ಇದೆಯಪ್ಪ? ನಾನ್ ವರ ಕೊಟ್ಟು ಏನೋ ಮಾಡ್ತಿದ್ಯಾ? ನಾನು ಟೆಸ್ಟ್ ಕನ್ಫರ್ಮ್ ಮಾಡ್ಕೊಂತಾ ಇದ್ದೀನಿ. ಇದು ಯಾಕೆ ಕುತ್ಕೊಂಡಿದ್ದ ನಾನು? ಅಯ್ಯೋ ವಿಷ್ಣು 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 ಕಾಪಾಡು. ಅಯ್ಯೋ ತಲೆ ಮೇಲೆ ಕೈ ಇಟ್ಟೇ ಬಿಡ್ತಾನೆ. ವಿಷ್ಣು ವಿಷ್ಣು ನಿಮ್ಗೇನಾದ್ರು ಸಹಾಯ ಮಾಡಪ್ಪ, ನನ್ನ ಉಳಿಸು. ಸಹಾಯ ಮಾಡು. ಇಂಗ್ಲಿಷ್ ಓನ್ಲಿ. ಎಲ್ಲಿದ್ದಾರೆ ಶಿವ? ಎಲ್ಲಿದ್ದಾರೆ? I have a plan, Mohini. Don't worry, Shiva. ಸರಿ. Wow, what a beautiful babe. ಇಷ್ಟು ಸುಂದರವಾಗಿದ್ದಾರೆ, ನಾನು ವಶ ಮಾಡ್ಕೋಬೇಕು. ಏನಾದ್ರೂ ಮಾಡಿ ತೋರಿಸ್ತೀನಿ, ಹೇಳು. ಬಾಲು ಏನ್ ಮಾಡಬಹುದು ನೀನ್ ನನಗೋಸ್ಕರ? ಏನು ಮಾಡ್ಬೇಕು ಹೇಳು. ನಾನು ಮಾಡಿದ ಹಂಗೆ ನೃತ್ಯ ಮಾಡ್ತೀಯಾ? ಮಾಡ್ತೀನಿ. ಅಷ್ಟು ಈಸಿನಾ ಅದು? ನಿಮ್ಗಿಂತ ಚೆನ್ನಾಗಿ ಮಾಡ್ತೀನಿ. ನೋಡೋಣ ಬನ್ನಿ. ಎಸ್. ವಂಶ ನೋಡು, ಹೇಳೋ. ಅಯ್ಯೋ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್. ಇದರ ಅರ್ಥ ಈಗ ಭಸ್ಮಾಸುರ ಅವನು ಬಹಳ ಚಪಲಚಿತ್ತ, ಎಲ್ಲವೂ ತನಗೆ ಬೇಕು, ತಾನು ಮರಣವನ್ನೇ ಹೊಂದಬಾರದು ಅನ್ನೋ ಒಂದು ಆಸೆ ನಮಗೆ ಜೀವಿಗಳಿಗೂ ಹಾಗೆ ಇರುತ್ತೆ. ನಾವು ಯಾವತ್ತೂ ಸಾಯಲೇಬಾರದು ಅಂತ ಆಸೆ ಪಡ್ತಾ ಇರ್ತೀವಿ. ಆ ಒಂದು ಆಸೆಯಲ್ಲಿ ಅವನು ಶಿವನ ಕುರಿತು ತಪಸ್ ಮಾಡ್ದ, ಶಿವ ವರಾನು ಕೊಟ್ಟ. ಅವನು ಅದನ್ನ ಬೇರೆಯವ್ರನ್ನ ಕೊಲ್ಲೋದಕ್ಕೆ ಉಪಯೋಗಿಸಿದ್ರೆ ಅವನು ಆರಾಮಾಗಿರ್ಬೋದಾಗಿತ್ತು. ಆದ್ರೆ ಅವನ ಅಹಂಕಾರ ಎಷ್ಟು ಮಟ್ಟಕ್ಕೆ ಮೇಲಕ್ಕೆ ಹೋಯ್ತು ಅಂತಂದ್ರೆ ತನಗೆ ವರ ಕೊಟ್ಟ ಶಿವನನ್ನೇ ಮುಗಿಸ್ಬಿಡೋ ಅಂತ ಒಂದು ಸನ್ನಾಹ ಮಾಡ್ದ. ಹೀಗೆ ನಾವು ಮನುಷ್ಯರು ಅಷ್ಟೇನೆ, ಅತಿಯಾದ ಒಂದು ಲಾಲಸೆ ನಮಗೆ ನಮ್ಮ ಅಂತ್ಯವನ್ನ ನಾವೇ ತಂದ್ಕೊಂಡ್ಬಿಡ್ತೀವಿ ಈ ಒಂದು ಆಸೆಯಿಂದ ಅನ್ನೋದನ್ನ ಇದು ಪ್ರತಿನಿಧಿಸ್ತಾ ಇದೆ. ಹಾಗೆ ಅವನನ್ನ ಕೊಲ್ಲೋದಕ್ಕೆ ಹೋದಾಗ ಈಗ ಶಿವ ಇನ್ನೇನು ದಾರಿ ಕಾಣದೆ ಮೋಹಿನಿಯನ್ನ ಅಂದರೆ ವಿಷ್ಣುವನ್ನ ಹೋಗಿ ಬೇಡ್ಕೊಂಡಾಗ ವಿಷ್ಣು ತನ್ನ ಬುದ್ಧಿವಂತಿಕೆಯಿಂದ ಮೋಹಿನಿಯ ರೂಪ ತಾಳ್ತಾನೆ. ಅಂದ್ರೆ ಬುದ್ಧಿವಂತಿಕೆ ತುಂಬಾ ಮುಖ್ಯ ಯಾವಾಗ್ಲೂ ಅನ್ನೋದು ಇದು ತೋರಿಸುತ್ತೆ. ಆಮೇಲೆ ನಿಮ್ಮೆಲ್ಲ ನೋಡಿದ ಹಾಗೆ ಅವನು ತನ್ನ ಸುಂದರವಾದ ನರ್ತನದಿಂದ ಅವನನ್ನ ಮರಳುಗೊಳಿಸಿ ಹಾಗೆ ನರ್ತನ ಮಾಡ್ತಾ ಮಾಡ್ತಾ
ತನ್ನ ತಲೆಯ ಮೇಲೆ ತಾನು ಕೈ ಇಟ್ಕೊಂಡ. ಅವನು ಅವನನ್ನ ಅನುಸರಿಸಿ ತಾನೂ ಕೂಡ ತಲೆ ಮೇಲೆ ಕೈ ಇಟ್ಕೊಂಡು ಸತ್ತು ಹೋದ. ಅಂದ್ರೆ ನಾವು ನಮ್ಮ ಅವನತಿಯನ್ನ, ನಮ್ಮ ಬುದ್ಧಿವಂತಿಕೆ ಇಲ್ಲದೆ ಇರೋದ್ರಿಂದ ನಮ್ಮ ಅವನತಿಯನ್ನ ನಾವೇ ತಂದ್ಕೋತೀವಿ ಅನ್ನೋದನ್ನ ಇದು ತೋರಿಸ್ತದೆ. ಅದೇ ನಿಜ ಬೆಸ್ಟ್ ಆಟೆ ಅಂತ ಗೊತ್ತಾ ನಿಮ್ಗಿಷ್ಟದು So, thank you. Thank you everyone for the wonderful skits. It was all of you won, and you also won the hearts of all the Kanas. You passed the vibe test, and you are now you can now enter Kailasa anytime. So, like I said, we finally changed it. When Guruji is there, we were in Kailasa. True that. We were already in Kailasa, but we also acted with you. Okay, thank you very much. So we'll conclude this session. Om Namah Shivaya. Om Namah Shivaya. Om Namah Shivaya. Mahadev. Namah Parvati Pate. Jai Shri Shambhu. Thank you everyone. Jai Ho, जय हो माल्या की, जय हो अक्षत की, जय हो सान्वी की. They are the brains behind this. Let us start now. We'll close with the Aarti. पूर्णं जगं ज्योति निर्मलवाद मनवे कर्पूरदारुति अनुदीन गुरुविन अनुराग भक्तियली अनुदीन गुरुविन अनुराग भक्तियली ಜನನ ಮರಣ ಜಂಗಮಕ್ಕೆ ಬೆಳಗಿರಿ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಾನೇನೆಂಬುದು ಬಿಡಿರಿ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ ಹೀನ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ಹೀನ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ದೇವಾನಿಗತಿ ಎಂದು ಕರವೆತ್ತಿ ಮುಗಿಯಿರಿ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅಷ್ಟವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಕೊಟ್ಟಾನು ಶಿವ ಯಮಗೆ ಮಾಡಿದ ಫಲದಿಂದ ಕೊಟ್ಟಾನು ಶಿವ ಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ
ನಿರ್ಮಲವಾದ ಮನವೇ ಕರ್ಪೂರದಾರುತಿ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. Light off. Now we are putting that on. Yes. Stop. Stop. ओम जय शिव ओम सारा प्रभु हरि शिव ब्रह्मा विष्णु सदा शिव ब्रह्मा विष्णु सदा शिव हरधांगी धारा ओम जय शिव ओंकारा ओम जय शिव चतुरानन पंचानन राजे साधन गरुड़ासन वृषवाहन साजे ओम जय शिव भुज चारु चतुर्भुज दश भुज के सोहे दश भुज के तीनों रूप निरखता त्रिभुवन मन मोहे ओम जय शिव यक्षमाला वनमाला कुंडलमालाधारी चल चल मृगमद चला भोले शुभकारी ओम जय शिव श्वेतांबर पीतांबर नाभांबर अंगे ब्रह्मादिक सनतादिक भूतादिक संगे ओम जय शिव मध्य जगमंडल चक्र त्रिशूल धरता जग करता जग पालन करता ओम जय शिव ब्रह्मा विष्णु सदा शिव जानत विवेका प्रणवाक्षर के नाधे
ये तीनों एक ओम जय शिव ओंकार त्रिगुण स्वामी जी की आरती जो कोई जन गावे कोई जन कहते शिवानंद स्वामी कहते शिवानंद स्वामी बिन वांछित फल पावे ओम जय शिव ओंकार ओम जय शिव ओंकारा प्रभु हरि शिव ओंकारा ब्रह्मा विष्णु सदा शिव ब्रह्मा विष्णु सदा शिव हरे ततुया नाचे भोला बम बम बाजेगा धीमी 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 डमरू बाजे धीमी 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 डमरू बाजे लिचे कपाल मा ततुया नाचे भोला बम बम बाजेगा धीमी 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 डमरू बाजे धीमी 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 डमरू बाजे लिचे कपाल मा बम बम बाजेगा ततुया नाचे भोला যে গঙ্গা উগরে অনল ত্রিশূল রাজে গরজে গঙ্গা উগরে অনল ত্রিশূল রাজে গরজে গঙ্গা জটা উগরে অনল ত্রিশূল রাজে ধক 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 মৌলি বন্ধ ধক 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 মৌলি বন্ধ জলে শশাঙ্ক বম বব বাজেগা ततुया नाचे भोला बम बम बाजेगा धीमी 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 डमरू बाजे धीमी 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 डमरू बाजे दुलिছে कपाल मा ततुया नाचे भोला बम बम बाजेगा बम बम बाजेगा बम बम बाजेगा ओम नमः शिवाय ओम नमः शिवाय नमः शिवाय ओम नमः शिवाय शिवाय ओम नमः शिवाय शिवाय नमो नमः शिवाय ओम नमः शिवाय शिवाय ओम नमः शिवाय शिवाय नमो शिवाय नमो
Namah Shivaya. Om Namah Shivaya. Om Namah Shivaya. Om Namah Shivaya. Shivaya Namo. Shivaya Namo. Om Namah Shivaya. 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 Shivaya Namo. Shivaya Namo. Om Namah Shivaya. Om Namah Shivaya. Om Namah Shivaya. Om Namah Shivaya. Shivaya Namo. Shivaya Namo. Shivaya Namo. Shivaya Namo. Om Namah Shivaya. Om Namah Shivaya. Om Namah Shivaya. Om Namah Shivaya. Shivaya Namo. Shivaya Namo. ಪ್ರಸಾದ ತೋರಿಸಿ ಬರ್ತಾ ಇದೆ ಊಟ ತಿನ್ನಕ ತಿನ್ನಕ್ಕೆ ಪ್ರಸಾದ ತಗೊಂಡೋಗ್ಲಿಕ್ಕೆ ತಗೊಂಡೋಗ್ಲಿಕ್ಕೆ Om Namah Shivaya. 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 Shivaya Namo. Shivaya Namo. Om Namah Shivaya. Om Namah Shivaya. Om Namah Shivaya. Om Namah Shivaya. Shivaya Namo. Shivaya Namo. Om Namah Shivaya. Om Namah Shivaya.